ಚಕ್ಲಿ ಬುಂದೆ ಕರ್ಚಿಕಾಯಿ ಇಷ್ಟು ತಗೊಂಡು ಸ್ನ್ಯಾಕ್ಸ್ ಟೈಪ ತಿನ್ನತ್ತೇವು. ಗೋಡೆ ರೀಸೆಂಟಾಗಿ ಅಡ್ಗೆ ಮನೆ ಹೆಂಗದ ಅಂತೇಳಿ ಈ ಮನೆ ಕೊಲಿ ಇನ್ನೂ ಮಾಡಿಲ್ಲ, ನಮ್ಮ ಅತ್ತೆ ಸಂಬಂಧ ಮಾಡಿಲ್ಲ. ಕಿರಿಕಿರಿ ಆಗುತ್ತೆ ನೋಡಿ ಅಂತೇಳಿ ನಮ್ಮ ಮಮ್ಮಿ ಇದ್ದಾಗ ನೋಡಿದ್ರಿ ಎಲ್ಲ ಹೊಲದ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬರ್ರಿ, ನಮ್ಮ ಸರು ಬಂದವಳ್ರಿ ಗೋವಾಕ್ಕೆ. ಎಲ್ಲ ಸಾಮಾನು ಹಾಕಿಟ್ಟು ಹೋದವಳ್ರಿ. ಚಲ್ಲೆ ಪಲ್ಲೆ ಎಷ್ಟು ದಿನ ಬಿಟ್ಟಾರ ಬರ್ಲಿದ್ರಿ. ಹುಡುಗರೆಲ್ಲ ಏನೂ ಅಲ್ಲ, ಅವರೇ ಇರ್ತಾರ. ಯಾಕೆ ಹಿಂಗೆ ನೋಡ್ರಿ ಎಲ್ಲರೂ ಕೆಲಸ ಮಾಡತ್ತಾನ. ಶ್ರೀನು ನೋಡಿ ಹೆಂಗೆ ಕೆಲಸ ಮಾಡತ್ತಾನ, ನೀರು ತುಂಬಾಕ್ತಾನ ಪಾಪ. ಊರಿಗೆ ಹೋಗಾಗಿರೋ ಸಿಟಿ ಒಳಗೆ ಬರೋ ಮುಂದಾಗ ಎಲ್ಲರಿಗೂ ಬಿಟ್ಟು ಬರ್ತೀನಿ ಅನ್ನೋದಕ್ಕಿಂತ ಬರ್ತದಂದ್ರೆ ಈಗ ಇದು ಮಾಡಬೇಕಲ್ಲ ಅನ್ನೋದು. ಇದು ಎಲ್ಲಿ ತಪ್ಪು ನಾನು ಶ್ರೀ ಬಿಡು ಸಾಕು. ನೋಡಿ ತೋರ್ಸ್ಕೊಂಡು ಕೆಮ್ಮು ಐತಿ, ಕೆಮ್ಮು ಬರ್ತಿಲ್ಲ ಬಾ. ನಾನು ತುಂಬ ವಿಚಾರ ಮಾಡ್ತೀನಿ ಯಾವಾಗ ತಪ್ಪು ನಾನೇ ಒಬ್ಬಕ್ಕೆ ಮಗಳು ಮಾಡೈತಿ. ನಮ್ಮ ಅತ್ತೆ ಬಸ್ನಾಗ ಅವ್ರಿಗೆ ನಿದ್ದೆ ಇಲ್ಲ, ಯಾರಿಗೆ ನಿದ್ದೆ ಆಗಿ ಅದಕ್ಕೆ ಇನ್ನೊಬ್ರು ತಂಬರ್ತ ಬಾಂಡೆ ಸಮ ತೊಳಕ್ಕೆ ಬರೋಕಿನ ಮೊದಲೆಲ್ಲ ಸ್ವಚ್ಛ ಮಾಡಿ ಕೆಲಸ ಮಾಡಕ್ಕೆ. ಬರೋಕಿನ ಮೊದಲೆಲ್ಲ ಸ್ವಚ್ಛ ಮಾಡಿಟ್ಟು ಹೋಗ್ಬಿಡ. ಎಲ್ಲರಿಗೆ ಆಲ್ಮೋಸ್ಟ್ ಅನುಭವ ಇದ್ದೇ ಇರ್ತೈತಿ. ಆಪು ಯಾರಿಗಿರಲ್ಲ ಅಲ್ಲಿ ಅನುಭವ, ಎಲ್ಲರಿಗೂ ಇರ್ತೈತಿ. ನಾವು ಊರಿಗೆ ಹೋಗಿ ಬಂದು ಊಟನೇ ಮಾಡೋದು, ಅದಕ್ಕೆ ಕೆಲವೊಬ್ರು ಪುಣ್ಯ ಮಾಡಿರ್ತಾರೆ, ಭಾಳ ಚಂದ ಇಟ್ಟಿರ್ತಾರೆ. ನಾ ಏನು ಕಿತ್ತಾಡಿಲ್ಲ ಬಿಟ್ಟಿಲ್ಲ, ಎಲ್ಲಿದ್ದು ಅಲ್ಲೇ ಅದು, ಎಲ್ಲಿದ್ದು ಅಲ್ಲೇ ಉಸು ಇವೆಲ್ಲ ಎಲ್ಲಿದ್ದು ಅಲ್ಲೇ ಅದಾವ. ಹಿಂಗೆ ಇದ್ದಿದ್ದಿಲ್ಲಲ್ಲ ಅವಾಗ, ಇಲ್ಲೇ ಅಡುಗೆ ಮಾಡಿ ಇದೊಂದು ಜಿಡಿ ಹಿಂಗೆ ಮಾಡಕ್ಕೆ ಪ್ಯಾನ್ ಎಲ್ಲ ತೆಗೆದು ಮಾಡ್ಕೊಂಡು ಹೋಗಿ ಅದನ್ನ ಅರ್ಬಿಟ್ಕೊಂಡು ಹೊರ್ಕೋಬೇಕು. ಹಂಗೆ ಪುರಾಟ ಬೀಳಲ್ಲದು. ಈಗ ಸ್ವಲ್ಪ ಅವರೇ ತಿಕ್ಕೇರಿ ತಿಕ್ಕಿ ಬಿಸಿಲಿ ಹೊರಗೆ ಇಟ್ಟು ಬಂದಾರ ಒರೆಸಿ. ಶ್ರೀ ನೀರು ಚೆಲ್ತಾವ ಸಾಕು. ದರಾಸಲೆ ನಿಧಾನ ಮಾಡ್ತಿದ್ದೆ, ಮಾಡ್ತಿದ್ದಿಲ್ಲ ಅವಸರ ಮಾಡಕ್ಕೆ. ಯಾಕಂದ್ರೆ ಮತ್ತೇರಿಗೂ ಸುಮ್ಮ ಒಯ್ನಾಗಲ್ಲ, ಏನೋ ಅವರು ಜಳಕನೂ ಮಾಡಿಲ್ಲ. ಅವ್ರಿಗೆ ಏನಾರ ಮಾಡಿಸಿನಂದ್ರೂ ಒಯ್ನಾಗಲ್ಲ ತಗದ. ಅದಕ್ಕೆ ಎಷ್ಟರ ಹೈರಾಣ ಅನ್ನಕ್ಕೆ ಬಡ ಬಡ ಮುಗಿಸ್ಬೇಕಂತ ನಿಂತಿರ್ತೀನಿ. ಈಗ ಅಡುಗೆ ಮನೆ ಒಂದು ಫಸ್ಟ್ ಆದ್ರೆ ಅದು ಮುಂದಿನ ಏನಂತ ನೀರು ಮಾಡಕ್ಕೆ ಬಡ ಮಾಡ್ತೀನಿ. ಮೊದಲು ಇದು ಒಂದು ಸ್ವಚ್ಛ ಆಗುತ್ತೆ. ಫ್ರೀ ನೀರಿಲ್ಲ ಅಂತ ಹೇಳ್ತಾರೆ. ಈಗ ಹೊರಗಿರ್ತೀನಿ. ಈ ರ್ಯಾಕ್ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಆ ಡಬ್ಬಿ ಗೊತ್ತ ನೀಟಾಗಿ ಇಟ್ಟೆ ಅಂದ್ರೆ ತಗೊಂಡು ಒಂದು ಲಗೇಜನ್ನು ಖಾಲಿ ಆಗ್ತೈತಿ. ಅದು ರ್ಯಾಕ ಸ್ವಚ್ಛ ಮಾಡ್ದಂಗೂ ಆಗ್ತೈತಿ. ಇವು ಹಾಗೆ ಈ ಸದ್ದ ಸರಿ ತೊಗೊಂಡ್ಬರ್ತೀನಿ, ತೊಗೊಂಡು ಜೋಡ್ಸಂತ ಹೇಳ್ತೀನಿ. ಫ್ಯಾನ್ ಚಾಲು ಬಿಟ್ಟೆ ಅಂದ್ರೆ ಅದೇ ನಮ್ಮ ಸಂತಿ ಸೆಲ್ಫ್ ಐತಿ. ನೀರಲ್ಲಿ ಮಿನರಲ್ಲ ತೊಳ್ಕೊಂಡು ಅದ್ರಾಗ ಡಬ್ಬೆ ಇಟ್ಬಿಡ್ತೀನಿ. ಇದನ್ನ ಹೇಳ್ತು ಸಾಬೂನು ಹಚ್ಚಿ ಒರೆಸ್ಕೊಂಡಿನಿ. ಇದು ಖಾಲಿ ಆಗಿಂದ ಈಗ ಎರಡು ಸ್ವಚ್ಛ ಮಾಡ್ಕೊತೀನಿ. ಅದಾಗ ಇಲ್ಲೇನು ಭಾಳ ಇಲ್ಲ, ಸುಮ್ ಕಾಟದ ಬಿಡಕ್ಕೆ ಏನೇನ ಸೇರ್ಸ್ಯಾರ ಅವನ್ನ ಸ್ವಚ್ಛ ಮಾಡಿ. ಇಷ್ಟು ಚಂದ ವಾ. ನೋಡ್ರಿ ಫ್ರೆಂಡ್ಸ್, ಆ ಒಳಗಿನ ಕೆಲಸ ಮುಗೀತು. ಮಸ್ತ್ ಆಗೈತಿ ರೀ ರೂಮ. ಇಲ್ಲಿ ಚೋಡಾ ಸೇವು ಚಕ್ಲಿ ಬುಂದೆ ಕರ್ಚಿಕಾಯಿ ಇಷ್ಟು ತಗೊಂಡು ಸ್ನ್ಯಾಕ್ಸ್ ಟೈಪ ತಿನ್ನತ್ತೇವು. ಗೋಡೆಗೆ ಹಚ್ಬೇಡ ಶ್ರೀ, ನಿನ್ನ ಅಂಗಿಗೂ ಹಚ್ಕೊಳಂಗಿಲ್ಲ. ಇಲ್ಲಿ ನೋಡ್ರಿ ಇಷ್ಟ ಹಿಂಗಾಗೈತೆ ನೋಡ್ರಿ ಇವತ್ತ ಕಿಚನ್.
ಮುಂಜಾನೆ ವಿಡಿಯೋ ಮಾಡಮ್ದಾಗ ಹೆಂಗೆ ತೋರ್ಸ್ಯಾರ, ಇವಾಗ ಹೆಂಗೈತೆ ನೋಡ್ರಿ. ಪ್ರತಿಯೊಂದನ್ನು ತಿಕ್ಕಿ ತೊಳೆದು ಎಲ್ಲ ನೀಟ್ ಮಾಡಿಟ್ಟೈತಿ. ದೇವ್ರದೊಂದು ಮಾಡಿಲ್ರಿ, ದೇವ್ರದ್ದು ನಾಳೆ ನೋಡಿದ್ರತ್ತು. ಮತ್ತು ಇದು ಗ್ಯಾಸ್ ಕಟ್ಟಿದ್ದು ಎಷ್ಟೋ ಸಲ ಊರಿಗೆ ಬಂದಿರ್ತೀನಿ, ಹಿಂಗಾಗಿರ್ತೈತಿ. ಸ್ವಲ್ಪ ಸುಧಾರಣೆ ಬಂದಿರ್ತದ, ಮತ್ತು ಊರಿಗೆ ಹೋಗೋಣ ಹಿಂಗೆ ಬಂದ್ಬಿಡ್ತದ್ರಿ. ಇರಲಿ ರೀ. ಇದು ಮುಂದೆ ನಮ್ಮ ಮಾವಾರ ತೊಗೊಂಬಂದಾರಿ, ಕಟ್ ಕಳ್ಸ್ಯಾರ. ಒಂದು ಉಂಡೆ ಪೂರ ಐತಿ, ಅದನ್ನ ತಿನ್ನಿಂದ ಚಹಾ ಮಾಡೋಣ, ಅದು ಸಿಗೋಣಂತ ಬರ್ರಿ. ಹಲೋ ಫ್ರೆಂಡ್ಸ್, ಹಾಯ್ ಬರ್ರಿ. ಸದ್ಯಕ್ಕೆ ಲೋಗ ಸ್ಟಾರ್ಟ್ ಮಾಡತ್ತೀನಿ. ಏನಿಲ್ಲ ಕಾಣತ್ತಪ್ಪ, ನಾ ಮನೆ ಇದಕ್ಕೇನಂತಾರ ಸ್ಟಿಚ್ಚ, ಸೆಲ್ಫಿ ಸ್ಟಿಕ್ ಅಂತ ನೋಡ್ರಿ ತಗೊಂಬಂದಾರ. ನನಗರ ಹೊಸ ಫೋನ್ ಐತಿ ನಂದು, ಏನಾರ ಮಾಡಿರತ್ತೇಳಿ ಭಯ ಬರತ್ತ ಅನ್ನತೀನಿ. ಯಾಕಂದ್ರೆ ನಂಗೆ ಹೊಸದಾಗಿರಿ ಇದೆಲ್ಲ ನಾನು ಯೂಸ್ ಮಾಡಿಲ್ಲ, ನಾನಾಗಿ ಯೂಸ್ ಮಾಡಲ್ಲ ಅಂತಾನೆ ಹೇಳ್ಬಿಟ್ಟಿನಿ. ನನ್ನ ಮೊಬೈಲ ಮೊದಲೇ ಒಂದು ಸೈಡ್ ಇದಾಗೈತಿ, ಪೂರಾ ಇದನ್ನ ಮಾಡಿರತ್ತೇಳಿ ಭಾಳ ಕೇರ್ಫುಲ್ ಆಗತ್ತೆ ಹೇಳಿನಿ. ಹಚ್ಚೈತಿ ಬಟನ್ ಅಂತ ಅಪ್ಪಾಜಿ, ಅದು ಬಟನ್ ಅಂತ ತಪ್ಪು. ನೀನು ಆಯ್ ಮಾಡು, ನೀನು ಕಾಣಿಸ್ತಿದ್ರ ನೋಡ್ಲಿಲ್ಲ. ನಮ್ ಶ್ರೀ ನೋಡ್ರಿ, ನಮ್ ಶ್ರೀ ಕಾಣಕತ್ತಾನ. ಅಲ್ಲೇ ಸಿಕ್ಕಿತ್ತಾ? ಥ್ಯಾಂಕ್ ಯು ಅಪ್ಪಾಜಿ ಕೊಟ್ಟಿದ್ದಕ್ಕ. ಇವತ್ ನೋಡ್ರಿ ಬಂದಾಗ ಮನಿ ಹೆಂಗಿತ್ತು, ಈ ಸದ್ಯಕ್ಕೆ ರೀಸೆಂಟ್ ಆಗಿ ಅಡಿಗೆ ಮನಿ ಹೆಂಗದ ಅಂತ ಹೇಳಿ ಈ ಮನಿ ಕೊಲಿ ಇನ್ನೂ ಮಾಡಿಲ್ಲ. ನಮ್ಮ ಅತ್ತೆಯರ್ ಸಂಬಂಧ ಮಾಡಿಲ್ರಿ, ಕಿರಿಕಿರಿ ಆಗುತ್ತಲ್ಲ ಅವ್ರಿಗೆ ಅಂತೇಳಿ. ನಮ್ಮ ಮಮ್ಮಿ ಇದ್ದಾಗ ನೋಡಿದ್ರಿ ಎಲ್ಲ ಒಂದ್ ದಿನ ಸ್ವಚ್ಛ ಮಾಡಿ ಒಮ್ಮೆ ಜಳಕ ಮಾಡಕ್ ಹೋದ್ ಕಳಿಸ್ತಿದ್ದೆ ಅವ್ರಿಗೆ. ಮತ್ತೆ ಒಟ್ಟು ಒಂದು ದಿನ ಕಿರಿಕಿರಿ ಅನ್ಸುತ್ತಂತೆ, ಇದನ್ನ ಮತ್ ನಾಳೆ ಮಾಡ್ಕೊಂಡ್ರ ಅಂತೇಳಿ ಬಿಟ್ಟಿನ್ರಿ. ಅದನ್ನ ಏನು ಮಾಡೋದಿಲ್ಲಲ್ಲ, ಇವ ನನ್ ಫೋನ್ ಗಟ್ಟಿ ಕುಂತಿಲ್ಲಪ್ಪು. ಇಲ್ಲಿ ಕೂತಾರ ನೋಡ್ರಿ ನಮ್ಮ ಅತ್ತೆಯರ್, ಇಲ್ಲ ನೋಡ್ರಿ ಇಲ್ಲಿ ಸುಮ್ಮ ಕದಾಡ್ಬಿಟ್ರೆ ಏನ್ ಮಾಡ್ಲಿ ಅಂತಾರ. ಏನೋ ಮಾಡ್ಬೇಡ್ರಿ, ಸುಮ್ ಕುಂದ್ರಿ ಅಂತೀನಿ. ಅವ್ರಿಗೆ ಕುಂದ್ರದ ಬ್ಯಾಸರ ಆಗೈತ್ರಿ. ನಮ್ಮ ಮಮ್ಮಿಯರ್ ಆಗಿದ್ರು ರಚಿತಾರ ಮನಿ ಅಲ್ಲಿ ಇಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತಿದ್ರು. ಅವ್ರಿಗಿನ್ನ ಎಲ್ಲಿ ಇದು ಇಲ್ಲ. ಇಲ್ಲಿ ನಮ್ಮ ಮನೆ ಮುಂದಿದ್ದು ಕೆಂಪಿನೂ ಊರಿಗೆ ಹೋಗ್ಯಾಳ, ರಚಿತಾನು ಊರಿಗೆ ಹೋಗಿದ್ಲಿ. ಈಗ ಬಂದಾರ ಅವರು ಸಂಜೆನಾಗ 6 ಗಂಟೆಗ. ನಾಳೆಗೆ ಆ ಕಡೆ ಎಲ್ಲ ಒಂದ್ ಸ್ವಲ್ಪ ಅಡ್ಡಾಡಕ್ ಹೋದ್ರ ಅವ್ರಿಗೆ ಮನಸ್ಸು ಬರ್ತಾ ಏನೋ ನೋಡ್ಬೇಕು. ನಮ್ಮ ಮನೆಯವ್ರನ್ನ ಮನ್ಯಾಗ ಇರ್ತಾರೆ ಇನ್ನೊಂದ್ 4 ದಿನ. ಇವತ್ತೊಂದ್ ದಿನ ಬಂದವ್ರ ಅಷ್ಟೇ ಇರ್ತೀರಿ, ನಾಳಿಂದ ಅಲ್ಲಿ ಇಲ್ಲಿ ಅಡ್ಡಾಡೋ ಮಾಡಿಲ್ಲ ಹೋಗೋಣಂತ. ಏನ್ ನೋಡತ್ತಾರ ನೋಡೋರಂತ. ಇವ್ರ ಏನದ ಬಟಾಟೆ ಫ್ರೈ ಮಾಡ್ತಾರೆ. ಇದು ಒಂಥರ ಫೀಲ್ ಬೇರೆ ಅನ್ಸುತ್ತೆ, ಎಲ್ಲೋ ನಿಂತ ಮಾತಾಡಾಯ್ತೀನಿ. ಇಲ್ಲಿ ಕಾಣತ್ತೀನಿ ನೋಡ್ರಿ, ಹಿಂದ ತಿಜ್ರೆ ಮೊಬೈಲ್ ಶೇಕ್ ಆಗೋದಿಲ್ಲ. ಅದು ಕೈನು ಸಿಕ್ಕಾಪಟ್ಟೆ ನೂಸ್ದಂಗ ಅನಿಸ್ತಿತ್ತು ಹಿಂಗತ್ತೆ. ಇದು ಸ್ವಲ್ಪ ಈ ಕೈ ಬಿಡೋಣ, ಈ ಕೈನು ಯೂಸ್ ಮಾಡ್ಕೋಬಹುದು. ಹೆಂಗ್ ಇಡ್ಬೋದು ನಿಂದಿರ್ತಿದು ಅಡ್ಡ ಕೈ ಸರಿ. ಮತ್ತೆ ಒಂದು ನೀನು ಚೂರು ಸರಿ, ನಾನು ಕಾಣಿಸ್ಬೇಕು. ನನ್ನ ಏನು ಮತ್ತೇನದ ನಮ್ಮ ಅತ್ತಿಯರ್ ಬಸ್ನಾಗ ಕುಂತಂಗಾಗಿ ಒಂದ್ ಹೊಟ್ಟೆ ಅಷ್ಟು ಸರಿ ಇಲ್ಲ ಅನ್ನತ್ತಿದ್ರು. ಮಧ್ಯಾಹ್ನ ರೊಟ್ಟಿನೂ ಉಂಡಿಲ್ಲ, ಸೊ ಅನ್ನ ಸಾರು ಉಂಡಾರ. ಈಗಲೂ ಅನ್ನ ಸಾರನ್ನ ಉಣ್ತೀನಂತ ಸ್ವಲ್ಪ ಚೇಂಜ್ ಇಲ್ಲ ಅಂತೇಳಿ ಬಟಾಟೆ ಫ್ರೈ ಮಾಡತ್ತ. ಇನ್ನ ಶೂಟ್ ಮಾಡ್ತೀನಿ. ಏನಾರು ಇರ್ಲಿ, ಒಂದ್ ಹೋಗ ಒಂದ್ ತಿಂಗಳು ಖುಷಿಯಾಗಿ ಹೋಗಿರ್ತೀವಿ ಊರಿಗೆ. ಬಂದಿಂದ ಏನಾರ ಇದು ಸ್ವಚ್ಛ ಮಾಡೋದು ಅನ್ನೋದು ಒಂದ್ ದೊಡ್ಡ ಕಷ್ಟ ನೋಡ್ರಿ. ಏನಪ್ಪ ಜಳಕ ಮಾಡ್ಕೊಂಡಿದ್ರಿ, ಇನ್ನೂ ತಲೆ ಬಚ್ಕೊಂಡಿಲ್ಲ. ನಾಳೆಗೆ ಸ್ವಚ್ಛವಾಗಿ ತಲೆ ಜಳಕ ಮಾಡಿದ್ದಂದ್ರ ಆರಾಮ ಕ್ಲಿಯರ್ ಹಾಕಿದ್ರಿ. ಈಗ ಮಳೆಗಾಲ ಅಲ್ರಿ ಫ್ರೆಂಡ್ಸ್, ಮಳೆಗಾಲ ಇತ್ತಂದ್ರ ಮನಿ ಇನ್ನೂ ಬಾಳ ಹೊಲಸಕ್ಕಿತ್ರಿ. ಯಾಕಂದ್ರ ಪ್ರತಿಯೊಂದನು ಕುಮುಸ ವಾಸನೆ ಬರುದು ಹಿಂಗತೆ ಇದು ಅನಿಸ್ತೈತಿ. ಈ ಸಲ ನಾವ್ ಅಷ್ಟಿದಾಗಿಲ್ರಿ. ಈಗ ಥಂಡಿ ದಿನ ಅಂದ್ರೆ ಇಲ್ಲಿ ಥಂಡಿ ಇರಂಗಿಲ್ಲ. ಊರ್ ಕಡೆ ಥಂಡಿ ಇದ್ದಷ್ಟು 1% ಥಂಡಿ ಇಲ್ರಿ. ಇನ್ನ ಉಲ್ಟಾ ನಾವ್ ಫ್ಯಾನ್ ಹಚ್ಕೊಂಡೆ ಮನ್ಯಾಗ ಕುಂದಿರ್ಬೇಕಾಗ್ತೈತಿ. ಒಂಥರ ಫೀಲ್ ಏನೋ. ಈಗ ಅತ್ತಿಯರದಾರ ಏನೋ ಅನ್ಸ ಊರ್ಲಿಂದ ಬಂದಿದ್ದು, ಅದ್ರಾಗ ಇವತ್ತೊಂದಿನ ಬರೀ ತಗದ ಇವ್ರಿಗೆ ವಾಪಸ್ ಅದ ಇದೇ ಕೆಲಸ ಆಗೈತಿ.
ನಾಳೆಲಿಂದ ಸುಮ್ಮ ಕುಂದ್ರ ಮುಂದಾಗ ಬೇಜಾರ್ ಅನ್ಸುತ್ತೆ ನೋಡ್ರಿ. ನಮ್ಮ ಮಮ್ಮಿ ಏನದ ಇವತ್ತು 1:30 ಜಳಕ ಮಾಡ್ಯಾಳತ್ರಿ. ಅವ್ಲಿಯರ್ ಬಂದ್ ಎಬ್ಬಿಸಿ ಹೋಗಿಂದ ಬರಾಮದಾಗ ಎಲ್ಲಾ ವಿಡಿಯೋ ನೋಡಿರ್ತೀರಿ ನೀವು ಯಾರನ್ನೇ ಬಂದಿವ ಅಂತೇಳಿ. ಕರೆನ ನೀವ್ ಹಂಗ ಮಾಡ್ತಿರಲ್ಲ, ಹುಡುಗರು ಹೋಗಂದ ಅಳ್ಕೊಂತ ಹೇಳೋಕಾರ ನೀವ್ ಹಂಗ ಮಾಡ್ತೀರ ಅಂತೇಳಿ ಬೈದು 1:30ಗೆ ಮಾತಾಡೋದ್ರಂತ 1:30 ಜಳಕ ಮಾಡ್ಯಾಳ. ನಮ್ ಭಾಗ್ಯ ಬಂದಾಡ್ರಿ ಅದ ಟೈಮಿಗೆ. ಭಾಗ್ಯ ಬಂದ್ ಮತ್ತೇನೈತಿ ಆಕಿ ಜಳಕ ಮಾಡಿದ್ದು ಬಟ್ಟೆ ಗಿಟ್ಟಿ ಹೋಗೋದು ಒಂದಿಟ್ಟು ನಾಷ್ಟ ಮಾಡಿದ್ಲ. ನಾಷ್ಟ ಮಾಡಿ ತಾನು ಆಕಿಂದ ಟೈಮಿಗೆ ಬಸ್ಸಿಗೆ ಹೋಗ್ಯಾಳ್ರಿ. ವಸ್ತಿ ಏನ್ ಇರಂಗಿಲ್ರಿ, ಬಾಬು ಬರ್ತಾಳ. ಆದ್ರ ಸಾರ್ ಬಿಸಿ ಮಾಡ್ಲ ಇಲ್ಲಿ ಮ್ಯಾಗ ಮತ್ತೆ ಹುಟ್ಟಿನ ಆಕಿ ಹೇಳಿಲ್ರಿ ಮತ್ತೆ ಅಕ್ಕನ ಮನೆ ಸನಿ ಆಗತ್ತಂತೇಳಿ ಆ ಕಡೆ ಒಳ್ಳೆಯವ ಒಳ್ಳೆ ದಿನ ಈ ಕಡೆ ಬಾ ನೀನ್ ಅಂತೇಳಿ. ಹಂಗೇನಿಲ್ರಿ ಅಂದ್ರ ಇಷ್ಟ ದಿನ ಒಂಥರ ನಾವೆಲ್ಲಾರು ಬಂದ್ರು ಸೃಷ್ಟಿ ಇರ್ತಾಳ ಜೊತೆಗೆ ಅನ್ನೋದೊಂದು ಇರ್ತಿತ್ತ. ಈಗ ಸನಿ ಆಗುತ್ತಂದ್ರ ಅಕ್ಕಿ ಕರಿತಾಳ್ರಿ, ನಮ್ಮ ಮಮ್ಮಿ ಹೋಗ್ಬೇಕಲ್ಲ. ನಮ್ಮ ಮಮ್ಮಿ ಬಾಳ ಹೋಗಾಕ ನೋಡಂಗಿಲ್ಲ, ಹಂಗಾಗಿ ಅದ ಒಂದು ಟೆನ್ಷನ್. ಕಂಟಿನ್ಯೂ ಮನ್ಯಾಗ ಇರುದೇ ಬೇರೆ ರೀ, ಇದ್ದೂರಾಗ ಅದಾರ ಅಂದ್ರ ಬೇರೆದಾರ ಮನ್ಯಾಗ ಇರೋದು ಬೇರೆ ಆಗ್ತೈತಿ. ನಮ್ಮ ಮಮ್ಮಿಗೆ ಅದ್ರಾಗ ಬಿದ್ದು ಎದ್ದು ಇವೆಲ್ಲಾ ಇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದಿಟ್ಟೆ ಕಸ ಹುಡ್ಬೇಕಂದ್ರು ಒಂಥರ ಕಷ್ಟ ರೀ. ಎದ್ದು ಕಸ ಹುಡ್ಕೊಂಡು ಇದು ಮಾಡ್ಕೊಂಡು ಹಂಗೆ ಮಾಡಾಕತ್ತಿಗೂ ನಿಪ್ ಅನ್ಸಂಗಿಲ್ಲ. ಒಂದ್ ಚಾ ಮಾಡ್ಬೇಕಂದ್ರು ಮತ್ತೆ ಗ್ಯಾಸ್ ತೊಳ್ಕೊಬೇಕ್ರಿ, ಬೊಗ್ಳಿ ತೊಳ್ಕೊಬೇಕು, ಎಲ್ಲಾ ಮಾಡ್ಬೇಕಲ್ಲ. ಮನುಷ್ಯ ಶರೀರ ಗಟ್ಟಿತ್ತಂದ್ರೆ ಚಲೋ. ಅವ್ರದೆಲ್ಲಾ ಬಿದ್ದು ಎದ್ದು ಎಲ್ಲಾ ಮೆತ್ತಗಾಗ್ತಾರ್ರಿ ಮಮ್ಮಿಯರು. ನಮ್ ಭಾಗ್ಯಾಗನು ಈಗ ಸೃಷ್ಟಿ ಹಂಗಿದ್ಲ ಮತ್ತೆ ಇಲ್ಲೇ ಕಾಲೇಜಿಗೆ ಹಚ್ಚಾಳ ಅಂದ್ರು ಜಾಸ್ತಿ ದಿನ ಇರಾಕ ಆಗಂಗಿಲ್ಲ. ಭಾಗ್ಯ ಅಂದ್ರ ಅವ್ರ ಊರಾಗ ನಮ್ಮ ಅಕ್ಕನ ಹೋಗ್ಬೇಕಕ್ಕ ಅಲ್ಲಿ ಇಲ್ಲಿ ಹೋಗೋದ್ ಇರ್ತೈತಿ. ಬಾಳ್ ಭಾಗ್ಯ ಇರಂಗಿಲ್ರಿ. ನಮ್ ಸೃಷ್ಟಿ ಅಡ್ಜಸ್ಟ್ ಆದಾಗ ನಮ್ ಜೊತೆಗೆ ಭಾಗ್ಯ ಅಡ್ಜಸ್ಟ್ನ ಆಗಲ್ಲ. ಸೃಷ್ಟಿ ಹೆಂಗ್ ನೆರ್ವೆಂಚಿಗೆ ಹೋದ ನಮ್ಮೂರ್ ಅಂತೇಳಿ ಬರ್ತಾಳ. ಒಂದ್ 2 ದಿನ 3 ದಿನ ಇರ್ಬೇಕಂದ್ರ ಬಾಬು ಮತ್ತ ಅವ್ ನಮ್ಮೂರ್ ನಮ್ಗೆ ಹೋಗ್ಬಿಡ್ತಾಳ್ರಿ. ಈಗ ಸಾರ್ ಬಿಸಿ ಮಾಡಿ ಅನ್ನ ಸಾರು ಅದೆಲ್ಲ ಊಟ ಮಾಡಕ್ಕೆ ಮಲ್ಗೋದೊಂದೇ. ರಾತ್ರಿ ಅಂತೂ ಒಂದ ದಿನ ನಾವು ಟ್ರಾವೆಲ್ ಮಾಡಿ ಬರ್ತೀವಿ ಬಸ್ ಒಳಗಂದ್ರು ಅದು ಫೀಲ್ ಹೆಂಗ ಅನ್ಸುತ್ತ ಅಂದ್ರೆ ಒಟ್ಟ ನಾವ್ ಎಂದೂ ಮಲ್ಗೆ ಇಲ್ಲಪ್ಪ, ನಮ್ಗೆ ಇವಾಗೆಲ್ಲ ಸಿಗುತ್ತೆ ನಮ್ಗ ಅನ್ನಷ್ಟು ಒಂಥರ ಬಾಳ ಇದಂಗ ಆಗ್ಬಿಡ್ತೈತಿ. ಕಾಣಿಸ್ತಿರ್ಬೋದು ನಿಮಗ, ಏನೋ ಗೊತ್ತಿಲ್ಲ. ಇಲ್ಲಿ ತಿರುಗಿಸ್ತೇನ್ರಿ. ಇದು ನನಗೆ ಎದ್ರಿಗೆ ಬರ್ತ, ನಾನು ಇನ್ನೂ ಒಮ್ಮೆ ಯೂಸ್ ಮಾಡಿಲ್ಲ ನೋಡ್ರಿ. ಎಲ್ಲ ಬೊಗಣಿಗಳು ಎಷ್ಟು ತಳ ತಳ ಚಂದ ನೀಟ್ ಬಂದಾವ, ಎಕ್ದಮ್ ಹರಿ ನೋಡ್ರಿ. ಪ್ರತಿಯೊಂದನ್ನು ತೊಳೆದು ಇದನ್ನು ಮಾಡಿಟ್ಟಿನ್ರಿ. ಹಿಂಗೆ ಈ ಕಡೆ ಬಾಂಡೆ ಸಾಮಾನು ನೋಡ್ತಿರ್ಬೋದು ನೀವು, ಕಾಣಿಸುತ್ತೆ ಏನೋ ಚಂದ ಅನ್ಸುತ್ತೆ ಬಿಡ್ರಿ. ಇದು ಒಂಥರ ಸ್ಟಿಕ್ ಸೆಲ್ಫಿ ಸ್ಟಿಕ್ ಅಂತ್ರಿ. ನನಗೂ ಅನುಕೂಲ ಆಗುತ್ತೆ. ಆದ್ರೆ ನನಗಿಲ್ಲ ಸೆಟ್ಟಿಂಗ್ ಮಾಡೋದು ಇಡೋದು ಕಲ್ಕೋಬೇಕು ಮೇನ. ಅದು ಕಲ್ಕೊಂಡಿಲ್ಲ ಅಂದ್ರೆ ಇದು ಏನು ಯೂಸ್ ಇಲ್ಲ ನನಗೆ. ಫೋನಿನ ವಿಷಯ ರೀ. ಈಗ ನಮ್ಮ ಸೈತಾಕಂದು ಅಂತ ಟ್ರೈಪಾಡ್ ಒಳಗೆ ನಮ್ಮ ಅಕ್ಕನೇ ಹಾಕಿ ಇದು ಮಾಡ್ಯಾಳ. ನಮ್ಮ ಅಕ್ಕನಷ್ಟು ನಾವು ಅಲ್ಲೇ ಚಾಲೂ ಅಲ್ಲ, ಮಾತಾಡೋಕೆ ಫಾಸ್ಟ್ ಅದೀನಿ. ಇವೆಲ್ಲ ಮಷಿನ್ದು ವರ್ಕ್ ಮಾಡೋದು ಮೊಬೈಲ್ ವಿಷಯದೊಳಗೆ ಫುಲ್ ಅಂಜುಬುರ್ಕಿರಿ ನಾನು. ಯಾಕಂದ್ರೆ ಒಂದ್ಸಲ ಟಕ್ ಅಂತಂದ್ರೆ ಯಾಕಂದ್ರೆ ಹುಡುಗರ ಸಂಬಂಧ 2 ಫೋನ್ ಆರಾಮ್ ಮಾಡ್ಕೊಂಡು ನಂಗೆ ಗೊತ್ತದ. ನಮ್ಮ ಮನೆಯವ್ರದ್ದು ಫೋನ್ ಹಾಳಾಗಿದೆ, ಇವಾಗ ಮತ್ತೆ ಹೊಸ ತೊಗೊಂಡಾರ. ಅದು ಎಷ್ಟು ಕಾಸ್ಟ್ಲಿದು, ಯಾವ್ದು ಕಂಪ್ನಿದು ಅಂತ ಕೇಳಿದ್ರೆ ನಾನೇ ಅವ್ರಿಗೆ ಇಷ್ಟು ಕಾಸ್ಟ್ಲಿದು ಯಾಕೆ ತೊಗೊಂಡಿರಿ ಹಂಗೆ ಹಿಂಗೆ ಅಂತ ತಿಳಿಸಿ ಬೈದಿದ್ನಿ. ನಮ್ಮ ಮನೆಯವರಿಲ್ಲ ವಿಡಿಯೋ ಮಾಡೋಕೆ ಅನುಕೂಲ ಆಗ್ತಿತ್ತಿಲ್ಲ. ನಿನ್ನ ಮೊಬೈಲ್ ಬಡಕ್ಕೆ ಜಲ್ದಿನ ಸ್ಟೋರೇಜ್ ಆಗಿಬಿಡ್ತೈತಿ, ನನ್ನ ಮೊಬೈಲ್ದಾಗ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಮತ್ತೆ ನಡೀತದ ಅಂತೇಳಿ ಸರಿ ಅಂತ ಅನ್ಕೊಂಡಿನಿ. ಬರ್ರಿ ಫಸ್ಟ್ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಹಾಂ ರೀ ಫ್ರೆಂಡ್ಸ್, ಈಗ ನೋಡ್ರಿ ಇಬ್ಬರಿಗೂ ಊಟ ಮಾಡಿಸಿ ಮಲಗಿಸಿದ್ನಿ. ನಮ್ಮದು ಊಟ ಆಯಿತು. ಸುಸ್ತು ಬಟಾಟೆ ಫ್ರೈ ಮಾಡಿದ್ರು ಮನೆಯವ್ರ. ಬಾಯಿಗೆ ರುಚಿ 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 ಮಸ್ತ್ ಅನ್ನಿಸ್ತು. ಮನೆದು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತಿ. ನಾಳೆಗೆ 1 ದಿನ ಆಗುತ್ತಾರ. ಕುದಿ ಒಂದ್ರಿ ಊರ್ ಕಡೆ ಇಂಥಪ್ರಿ ತಂಡ ಐತಿ, ಇಲ್ಲಿ ಮಾತ್ರ ಎಷ್ಟು ಕುದಿ ಅಂದ್ರೆ ಭಯಂಕರ ಕುದಿ ಐತ್ರಿ. ಕೂಲರ್ ಹಚ್ಕೊಂಡು ಹೋಗ್ಬೇಕನ್ನ ಅಷ್ಟು ಕುದಿ. ಬಸ್ನ್ಯಾಗು ನೀನು ಆರಾಮ್ ತಂದಿತ್ತು ಕುದಿ ಅಂತ ಕುದಿಯಪ್ಪ ದೇವ್ರೇ. ಇಂಥ ಕುದಿ ಒಂದ್ರಿ ಕಾಲೆಲ್ಲ ಜಿಡ್ಡು ಜಿಡ್ಡು. ನಾವು ಬಂದ ತಕ್ಷಣ ವಿಡಿಯೋ ಮಾಡಿದ್ರ ಹಿಂದಿಂದ 2-3 ಸಲ ತೋರಿಸಿನಿ ಅಂತ ಬರೀ ಅದೇ ಬಂತೆ. ಮತ್ತೆಲ್ಲರೂ ನಿನ್ನ ಬ್ಯಾಗ್ ಬೇರೆ ಅಭಿಪ್ರಾಯ ತಿಳ್ಕೊತಾರೆ. ನೋಡೋಕೆ ಎಷ್ಟು ಚಂದ ಕಾಣಿಸ್ತಾನ ಅಣ್ಣ ಇಂಥ ಪರಿಟ್ಟಿರ್ತಾನೆ ಮನೆ ಅಂತೇಳಿ. ರೂಮ್ ಭಾಳ ಹೊರಸಾಗಿತ್ತು. ಯಾಕಂದ್ರೆ ನಾ ಜಾಸ್ತಿ ಮನೆಯಾಗಿರೋದ್ರೆ ಮುಂಜಾನೆ ಡ್ಯೂಟಿ ಬಂದ್ರೆ ಒಮ್ಮೆ ರಾತ್ರಿ ಬರೋ ಹಿಂಗೆ ಊಟಕ್ಕೆ ತಿಂತಿದ್ದಲ್ಲ ಹೊಲಸು ಭಾಳ ಆಗಿತ್ತು. ಎಲ್ಲ ಬಂದು ಕ್ಲೀನ್ ಮಾಡಿದ್ರೆ
ಕ್ಲೀನ್ ಮಾಡಿದ್ರಿ ಅಂದ್ರೆ ಮತ್ತೆ ಅತ್ತೆಯರಿಗೆ ಬೇಸರ ಆಗುತ್ತೆ ಏನೋ ಬರೇ ಮಚ್ಚ ಅಂತ ನಾ ಮಾಡ್ತೀನಿ ಅಂದ್ರೂ ಕೂಡ ಅವ್ರಿಗೆ ಕುಂದ್ರಾಕ ನಿಂದ್ರಾಕ ಒಯ್ದು ಅನ್ಸ್ಬೇಕಲ್ಲ ಅದಕ್ಕೆ ಪರ್ಸಿ ಫಸ್ಟ್ ಬಾಂಡೆ ತಿಕ್ಕಾಗ ಏನು ಮಾಡಿದೆ ರೀ ಎಲ್ಲ ಆಗಿಂದ ಊಟ ಮಾಡಿದ ಬಾಂಡೆ ಇದ್ದುವಲ್ಲ ಒಂದು ಸ್ವಲ್ಪ ಸಾಬೂನು ಪುಡಿ ಹಾಕಿಸಿ ನೀರು ಚೆರಗಿಲ್ಲ ಚಿಮ್ಮಿಡಿಸಿ ಮಾಪ್ ತೊಗೊಂಡು ಎಲ್ಲ ಕಡೆ ನೀರು ಹಿಂಗೆ ಫುಲ್ಲು ನೀರು ಬಿಡ್ತಾರಲ್ಲ ಹಂಗಂತೆ ಬಿಟ್ಟಿದ್ದಿ ಬಿಟ್ಟು ಮಾಪ್ ತೊಗೊಂಡು ಎಲ್ಲ ಕಡೆನೂ ಹಿಂಗೆ ಮಾಡಿದ್ವಿ ಅದು ಸ್ವಲ್ಪ ಎಲ್ಲರ ಕಟ್ಟಿ ಇದ್ರು ಯಾಕಂದ್ರೆ ಹಿಟ್ಟು ಗಿಟ್ಟು ಎಲ್ಲ ಹಾಕೋದು ಮದ್ಲಿಂದೆಲ್ಲ ತೆಗಿಯೋದು ತಿಕ್ಕೋದು ಮಾಡಿದ್ನೆಲ್ಲ ಎಲ್ಲ ನೆಲಕ್ಕೆ ಬಿಟ್ಟು ನೀರು ಹತ್ತಿ ಹಿಂಗತೆ ಒಳ ಅಂಟ್ಕೊಂಡಂಗಾಗಿತ್ತು ಅದೆಲ್ಲ ಒಂದು ಸ್ವಲ್ಪ ನೆಂದಂಗಾಗಿತ್ತು ಅಷ್ಟೊತ್ತಿಗೆ ಬಾಂಡೆ ತಿಕ್ಕೊಂಡು ಗ್ಯಾಸ್ ತಿಕ್ಕೊಂಡು ಇಡೋಷ್ಟೊತ್ತಿಗೆ ಅದು ನೆನಿತ್ರಿ ಒಂದ್ಸಲ ಮಾಪ್ ತೊಗೊಂಡು 2-3 ಸಲ ಹಂಗೆ ಒರ್ಸಿದ್ನಿ ಹಿಂಡಿದ್ನಿ ನೆಕ್ಸ್ಟ್ ಚಲೋ ನೀರು ತೊಗೊಂಡು ಒಂದಿಷ್ಟು ಡೆಟಲ್ ಹಾಕಿ ಮಸ್ತ್ನಾಗ ಮನೆ ಒರ್ಸಿದೆ ಅವಾಗ ನಿಮ್ಮ ಅಂತ ನೋಡ್ರಪ್ಪ ನಾನು ಊರಿಗೆ ಹೋಗಿರ್ತೀನಿ ಕರೆ ನಾವು ಬಂದ ತಕ್ಷಣ ಇದನ್ನ ಮಾಡಾಕ ಅದ್ರಾಗ ಎಕ್ಕಡ್ಲಿಂದ ಸ್ಟಾರ್ಟ್ ಮಾಡಿ ಎಕ್ಕಡಿ ಬಿಡ್ಲಿ ಅನ್ನೋದೇ ನನಗೆ ಗೊತ್ತಾಗಲ್ರಿ ಎಕ್ಕಡಿಂದ ಬಾಂಡೆ ಸ್ವಚ್ಛ ಮಾಡ್ಲು ಬಟ್ಟಿದಿಡ್ಲು ಏನ್ ತಗೊಂಬಂದಿರೋ ಲಗೇಜ್ ಯಾವ್ದಾರ ಒಂದು ಜಲ್ದಿ ತೆಗಿಬೇಕನ್ನೋದು ಇರ್ತದ್ರಿ ಈಗ ರೊಟ್ಟಿ ಚಟ್ನಿ ಇಂಥವು ಕಾಯಿಪಲ್ಲೆ ಅವೆಲ್ಲ ಚೀಲ್ದಾಗ ಇದ್ರ ಕುದ್ದಂಗೆ ಆಗ್ಬಿಡ್ತಾವು ಅವನ್ನೆಲ್ಲ ತೆಗೆದು ಎಲ್ಲಿ ಇರ್ತೀರಿ ಚಂದಾಗ ಫ್ರಿಜ್ ಅನ್ನೋದು ಮಾಡಲ್ಲ ಅದು ಎಂದಾಗ ಗೊತ್ತಿಲ್ಲ ಇಂಥವೆಲ್ಲ ಕ್ಲಿಯರ್ ಇದ್ದಿದ್ದು ಅಂದ್ರೆ ಯಾವಾಗಾದ್ರೂ ಮಾಡ್ಕೊಬೋದು ಅದು ಸುಚ್ಚಿಲ್ಲ ಇದು ಸುಚ್ಚಿದೆಯಪ್ಪ ದೇವ್ರೆ ಆದ್ರೂ ಭಾಳ ಹೈರಾಣ ಆಗುತ್ತೆ ಎಲ್ಲ ಒಂದಿಷ್ಟು ದಿನ ಊರಿಗೆ ಬರ್ತೀನಿ ಅನ್ನೋದು ಅಷ್ಟೇ ಕರೆ ಆಗುತ್ತಾ ಆದ್ರೆ ಇವತ್ತೊಂದಿಟ್ಟು ಹೇಳ್ಕೊಂಡೆ ಇವತ್ತಿಗೆ ಒದ್ರೇಡೆ ಇಲ್ಲ ನಾನು ದರ್ರ ಸೆಲೆ 1-2 ಅಲ್ರಿ ಹೂವು ಎಷ್ಟು ಬಂದಿರ್ತಿದ್ದು ಸೆಲೆ ಅಷ್ಟೇನು ಜಾಸ್ತಿ ಮಾಡಿಲ್ಲ ಅಂದ್ರೆ ಅವರಾಗೆ ಬಂದು ಹೆಲ್ಪ್ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಶ್ರೀ ಮಕ್ಕೊಂಡಿದ್ದ ಮೇನ್ ಅಂದ್ರೆ ಅಲ್ಲಿ ಐತ್ರಿ ಓಂಕಾರ ಮಕ್ಕೊಂಡಾಗ ಶ್ರೀ ಮಕ್ಕೊಂಡಿದ್ದಿಲ್ಲ ಶ್ರೀ ಮಕ್ಕೊಂಡಾಗ ಓಂಕಾರ ಮಕ್ಕೊಂಡಿದ್ದಿಲ್ಲ ಇಬ್ರು ಒಂದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟರು ಅತ್ತಿಯರಿಗೇನೋ ನಿದ್ದೆ ಹಂಗತ್ತೆ ಬಸ್ನಾಗ ಅವರು ಜಾಸ್ತಿ ಟ್ರಾವೆಲ್ ಮಾಡಂಗಿಲ್ಲ ನಿದ್ದೆ ಗೆಟ್ಟಿರಂಗಿಲ್ಲ ಮತ್ತು ಅವ್ರ ಮನೆಯಾಗ ಎಲ್ಲರಿಗೆ ಆಲ್ಮೋಸ್ಟ್ ನಿದ್ದೆ ಬೇಕು ಚಂದ ನಿದ್ದೆ ಬೇಕು ಹಾಗಾಗಿ ಅವ್ರು ಮಕ್ಕೊಂಬಿಟ್ಟಿದ್ರು ನಾನು ನಿವಾಂತ ಸಾವಕಾಶ ಮಾಡ್ಕೋತ ಚೆನ್ನಾಗೈತಿ ಏನಪ್ಪ ಇವ್ರು ಎಷ್ಟು ಹೇಳ್ತಾರ ಅಂತೇಳಿ ನಿಮಗೆ ಅನಿಸ್ತಿರ್ಬೋದು ಯಾಕಂದ್ರ ಇಂಥವ್ರು ಇದ್ದಾಗ ಒಂದು 2 ತಿಂಗಳು ಊರಿಗೆ ಹೋಗಿ ಬಂದು ಎಲ್ಲಾದ್ರೂ ಹಿಂಗೆ ನಮ್ಮ ಬಾಡಿಗೆ ಮನ್ಯಾಗ ಸ್ವಲ್ಪ ದೂರ ಊರಿದ್ದವರು ಹಿಂಗತ್ತೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ನೋಡ್ರಿ ಹೆಂಗಾಗ್ಬೋದು ಮನೆಗಳು ಅಂತೇಳಿ ಕೈ ಕಾಲಿ ಸದ್ದ ಇದು ಅನ್ನಂಗಿಲ್ಲ ಲೆಕ್ಕ ಅನ್ನಂಗಿಲ್ಲ ಮತ್ತಾದ್ರೂ ಮಾಡಬೇಕಾಗತ್ತೆ ಮಾಡ್ಬೇಕು ಇರ್ಲಿಕ್ಕಂದ್ರೆ ಅವು ನಮ್ಮ ಮಮ್ಮಿ ದರಸಲನೇ ಯಾರು ನಮ್ಮ ಮಮ್ಮಿ ಬರ್ತಿದ್ರು ಇರ್ಲಿಕ್ಕೆ ಇವರೇ ನಾನು ಕರ್ಕೊಂಡ್ ಬಂದಿರ್ತಿದ್ರು ಅಂತ ಪರಿ ಕೆಲ್ಸಕ್ಕೆ ಹೋಗ್ಬಿಡ್ತೀನಪ್ಪ ಯಾಕೆ ನಾನು ಅಂತಿದ್ರು ದಿನ ಮರದಿನ ಸುಟ್ಟಿ ಮಾಡಿದ್ರು ಇಲ್ಲ ಈ ಸಲ ನಮ್ಮ ಅತ್ತೆ ಅಂದ್ರೆ ಇವ್ರ ಮಮ್ಮಿ ಬಂದಾರ ಅಂತೇಳಿ ಮಜಾವಾಗ್ರಿ ಇರ್ಲಿಕ್ಕ ಯಾಕಿತ್ತವು ಭಾಳ ಹೊಲ್ಸ ಐತ್ರಿ ಎಲ್ಲ ಬಂದು ಇನ್ನು ಸರ್ ನೀ ಕಾಣೋದಿಲ್ಲ ಚಂದ ಕೂಡಿ 4-5 ತನಾಗೈತ್ರಿ ಕ್ಲೀನ್ ಮಾಡಿದ್ರೆ ಇರ್ಲಕ್ಕ ಮತ್ತೆ ಹಂಗ ಲಾಗ ಕಂಟಿನ್ಯೂ ಮಾಡೋಣ ಅಂತ ಇಷ್ಟು ದಿನ ಸೃಷ್ಟಿ ಮದುವೆ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ಯಾರಪ್ಪು ಸಿಕ್ಕಾಪಟ್ಟೆನಕ್ಕೇನೋ ಸೂಪರ್ ಆಗಿ ಸಪೋರ್ಟ್ ಮಾಡಿರಿ ನಮಗೂ ಕೂಡ ಈ ವಿಡಿಯೋ ಈ ತರ ಕೊಟ್ರೆ ನೀವು ಇಷ್ಟು ಸಪೋರ್ಟ್ ಮಾಡ್ತೀರ ಅಂತೇಳಿ ಒಂದು ನಮಗೂ ಐಡಿಯಾ ಕುಂತೈತಿ ವಾರದಾಗ 2-3 ವಿಡಿಯೋ ಆಗ್ಲಿಕ್ಕ ಚಂದ ಹಾಕ್ಬೇಕು ಅದಿಲ್ಲಪ್ಪ ಹಂಗಂತೇಳಿ ಫುಲ್ ಪ್ರಿಪೇರ್ ಆಗಿ ದರ್ರಾಸೆಲ್ಲ ಹಿಂಗೆ ಹೇಳ್ತೀರಿ ನೆಕ್ಸ್ಟ್ ಹುಡುಗರಿಂದ ಮಾಡೋದೇ ಆಗಲ್ಲ ಅತ್ತಿರ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನಾನು ಸೂಪರಾಗಿ ವಿಡಿಯೋ ತಗೋತೀನಿ ಏನೋ ಫ್ರ್ಯಾಂಕ್ ವಿಡಿಯೋ ಅದು ಇದು ಮಾಡ್ಬೇಕಂತೇಳಿ ಅನ್ಕೊಂಡಿನಿ ಯಾರಿಗೆ ಫ್ರ್ಯಾಂಕ್ ಮಾಡ್ತೀವೋ ಗೊತ್ತಿಲ್ಲ ನಾವ ಫ್ರ್ಯಾಂಕ್ ಹಾಕಿವೋ ಏನೋ ಗೊತ್ತಿಲ್ಲ ಬಟ್ ನಿಮಗ ಖುಷಿ ಆಗೋಂಥ ವಿಡಿಯೋನ ಕೊಡ್ಬೇಕಂತೇಳಿ ಸಿಕ್ಕಾಪಟ್ಟೆ ಒಂದೇನೋ ಎನರ್ಜಿ ಈ ತಿಂಗಳದ ವಿಡಿಯೋಗಳು ಓಡಿದ್ದ ವ್ಯೂಸ್ ಬಂದಿದ್ದು ನೋಡಿದ್ರೆ ಫುಲ್ಲು ಖುಷಿ ಆಗ್ತೈತಿ ನಾವು ಇವಾಗ ನಂದು ಪೇಮೆಂಟ್ ಆಗಿ ಇವಾಗಲೇ 5 ತಿಂಗಳು ಹಾಕಿ ಬಂತು ನಾನು ವಿಡಿಯೋದಾಗ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ 5 ತಿಂಗಳಿಂದ ಏನೋ ನಂದು ದಿನ ಪಾಯಿಂಟ್ ಅಲ್ಲಿ ಡಾಲರ್ ಅಂತೂ ಸತ್ಯ ಹೇಳ್ತೀನಿ ನಾವು ಒಂದಿನೂ $1 ಪೂರ ಬಿದ್ದಿಲ್ಲ ಬರೀ ಪಾಯಿಂಟ್ ಒಳಗೆ ಬಂದವ್ರಿ ಏನೋ ನಡ್ಬರ್ಕ ಮಮ್ಮಿ ಬಂದಾಗ ಊರಿಗೆ ಹೋದಾಗ ಈ ವಿಡಿಯೋಕ್ಕಷ್ಟೇ $1-2 ಬಿದ್ದಿರ್ಬೇಕು ಬಿಟ್ರೆ ದಿನ ನಂಗೆ ಪಾಯಿಂಟೇ ಬೀಳ್ತಿದ್ವು ಇಷ್ಟು 5 ತಿಂಗಳದ್ದು ಒಂದೇ ದಾರಿ ಆಗಿತ್ತು ಈ ಮದ್ವೆ ಒಂದು ತಿಂಗಳು ಅಲ್ಲ ಒಂದು 20 ದಿನ ಬಿಡೋರೆ ಅಷ್ಟೇ ಅಷ್ಟು ವಿಡಿಯೋನು ಒಂದೇ ದಾರಿ ಆಗೈತಿ ಅಷ್ಟು ಖುಷಿ ಆಗೈತಿ ಅಷ್ಟು ಸಪೋರ್ಟ್ ಮಾಡಿರಿ ಇದಕ್ಕೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದಂತೂ ಗೊತ್ತಿಲ್ಲ ಯಾಕಂದ್ರೆ ನಿಮಗೂ ಕೂಡ ನೋಡಕ್ಕೆ ಒಂದು ಖುಷಿ ಅನಿಸ್ತು ನೀವು ಅಂತೇಳಿ ನಾ ವಿಡಿಯೋಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ನಾವು ವಿಡಿಯೋ ಕೊಡೋಕೆ ಟ್ರೈ ಮಾಡ್ತೀವಿ ನಾವು ನಮ್ಮಿಬ್ಬರ ಕಡೆಯಿಂದನೂ ಮತ್ತು ಕಾಮಿಡಿ ವಿಡಿಯೋ ಶಾರ್ಟ್ ವಿಡಿಯೋ ಇಂಥವೆಲ್ಲನೂ ಮಾಡ್ಬೇಕಂತ ಅಂದ್ಕೊಂಡಿವಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಮತ್ತೆ ನಾಳೆ ಸಿಗೋಣಂತ ಬಾಯ್ ನಮಸ್ತೆ.